ಇನ್ನು ಆಂಧ್ರ ಪ್ರದೇಶದಲ್ಲೇ ಆಡಳಿತ ಪಕ್ಷದ ಶಾಸಕರಿಂದ ಬಹಳ ಕೀಚಕವಾಗಿರ್ತಕ್ಕಂಥ ಒಂದು ಕೃತ್ಯ ಆಗಿಬಿಟ್ಟಿದೆ. ಉದ್ಯೋಗಸ್ಥ ಮಹಿಳೆ ಮೇಲೆ ವರ್ಷದಿಂದ ನಿರಂತರವಾಗಿ ರೇಪ್ ಮಾಡ್ಕೊಂಡು ಬಂದಿದ್ದಂತೆ ಈತ. ನಿನ್ನ ಗಂಡನಿಗೆ ಡಿವೋರ್ಸ್ ಕೊಡು, ನನ್ನೊಂದಿಗೆ ಬಾ ಅಂತ ಹೇಳ್ತಾ ಇದ್ದಾನೆ. ನನ್ನ ಬಯಕೆ ತೀರಿಸದಿದ್ರೆ ನಿನ್ನ ಮಗನನ್ನ ಉಳಿಸಲ್ಲ ಅಂತ ಹೇಳ್ತಾ ಇದ್ದಾನಂತೆ ಈ ನೀಚ. ಚೀ ಚೀ ಚೀ. ಟಾರ್ಚರ್ ತಾಳಲಾಗದೆ ಒದ್ದಾಡಿದ ಸಂತ್ರಸ್ತ ಮಹಿಳೆ ಶಾಸಕರ ವಾಟ್ಸ್ಆಪ್ ಚಾಟ್, ವಿಡಿಯೋ ಕಾಲ್ಸ್ ಬಹಿರಂಗ ಪಡಿಸ್ತಾ ಇದ್ದಾರೆ. ಬೆಚ್ಚಿ ಬೀಳಿಸ್ತಾ ಇದೆ ಜನಸೇವಾ ಶಾಸಕನ ಕಾಮಕಾಂಡ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಚಾಟ್ ಇದೀಗ ವೈರಲ್ ಆಗಿದೆ ಅಂತೆ. ರೈಲ್ವೆ ಕೊಡೂರು ಕ್ಷೇತ್ರದ ಶಾಸಕ ಆರವ್ ಶ್ರೀಧರ್ ಈ ಕೆಲಸವನ್ನ ಮಾಡಿರುವಂಥದ್ದು. ಆಂಧ್ರದಲ್ಲಿ ಜನಸೇನಾ ಪಕ್ಷದ ಶಾಸಕ ಈತ ಶ್ರೀಧರ್, ಆತನ ಕಾಮಕಾಂಡ ಹೊರಗೆ ಬಂದಿದೆ. ಜನಸೇವಾ ಶಾಸಕನ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಆರವ್ ಶ್ರೀಧರ್ ವಿರುದ್ಧ ವೈಎಸ್ಆರ್ ಪಕ್ಷ ಮುಗಿಬಿದ್ದಿದೆ ಅಂತೆ. ಇನ್ನು ಆರವ್ ಶ್ರೀಧರ್ ರಾಜೀನಾಮೆಗೆ ವಿಪಕ್ಷಗಳು ಬಿಗಿಪಟ್ಟನ್ನ ಹಿಡ್ತಾ ಇದೆ. ವೃತ್ತಿಯಲ್ಲಿದ್ದ ಓರ್ವ ಹೆಂಗಸನ್ನ ಬೇಡ ಸರ್ ಅಂತ ಹೇಳಿದ್ರು ಕೂಡ ಇಲ್ಲ, ನೀನ್ ನನ್ನ ಜೊತೆ ಬರ್ದೇ ಇದ್ರೆ ನಿನ್ನ ಮಗನನ್ನು ಕೊಲ್ತೀನಿ ಅಂತೆಲ್ಲ ಹೇಳಿ 1 ವರ್ಷದಲ್ಲಿ ನಿರಂತರವಾಗಿ ರೇಪ್ ಮಾಡಿದ್ದಲ್ದೆ ಇದೀಗ ನಿನ್ನ ಗಂಡನನ್ನು ಬಿಟ್ಟವಾ, ಇಲ್ಲದೆ ಇದ್ರೆ ನಿನ್ನ ಮಗನ ನಾನು ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತೀನಿ ಅಂತೆಲ್ಲ ಆವಾಜ್ ಹಾಕ್ತಾ ಇದ್ದಾನಂತೆ. ಆಕೆ ಇದೀಗ ಈತನ ಈ ನೀಚ ಕ್ರಿಯೆಗಳನ್ನು ತಾಳಲಾರದೆ ಆ ವಾಟ್ಸ್ಆಪ್ ಚಾಟ್ಗಳು, ಅವನು ಧಮಕಿ ಹಾಕಿದಂಥ ವಿಡಿಯೋಗಳು ಇದೆಲ್ಲದನ್ನು ಹೊರಗೆ ಬಿಟ್ಟಿದ್ದಾರೆ. ನೋಡಿ, ಇವನೇ ಸುರಸುಂದರ. ಜನಸೇನಾ ಶಾಸಕ ಆರವ್ ಶ್ರೀಧರ್, ಈತನ ಕಾಮಕಾಂಡ ಇದೀಗ ಹೊರಗೆ ಬಿದ್ದಿದೆ. ಬೆಚ್ಚಿ ಬೀಳಿಸ್ತಾ ಇದೆ ಈ ಜನಸೇವಾ ನಾಯಕನ ಕಾರ್ಯ. ಒಂದು ಮಹಿಳೆಗೆ ಚಿತ್ರಹಿಂಸೆಯನ್ನ ಕೊಟ್ಕೊಂಡು ಈತ ಚಾಟಿಂಗ್ ಎಲ್ಲ ಮಾಡಿಕೊಂಡು ನೀನು ಬರಲೇಬೇಕು, ನಿನ್ನ ಗಂಡನಿಗೆ ಡಿವೋರ್ಸ್ ಕೊಡು, ನನ್ನ ಜೊತೆ ಬಾ, ಇಲ್ಲದೆ ಇದ್ರೆ ನಿನ್ನ ಮಗನನ್ನು ಕೊಲ್ತೀನಿ ಅಂತೆಲ್ಲ ಆವಾಜ್ ಹಾಕ್ತಾ ಇದ್ದಂತೆ. ಕಾಮುಕ. ಕಾಮಾತುರಾಣಂ ನಾ ಭಯಂ ನಾ ಲಜ್ಜ ಅಂತ ಹೇಳಿದ್ರೆ ಇದೆ. ಈ ಅತಿಯಾದ ಕಾಮ ಇದ್ದವರಿಗೆ ಭಯನೂ ಇರಲ್ಲ, ಲಜ್ಜೆನೂ ಇರಲ್ಲ. ಈ ಜನಸೇವಾ ಶಾಸಕ ಆರವ್ ಶ್ರೀಧರ್, ಈತನ ಕಾಮಕಾಂಡ ಹೊರಗೆ ಬಿದ್ದಿದೆ. ಇದೀಗ ಆರವ್ ಶ್ರೀಧರ್ ವಿರುದ್ಧ ವೈಎಸ್ಆರ್ ಪಕ್ಷ ತಿರುಗಿ ಬಿದ್ದಿದೆ ಅಂತೆ. ಆತನನ್ನು ರಾಜೀನಾಮೆ ಕೊಡಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿತಾ ಇದೆಯಂತೆ ವಿರೋಧ ಪಕ್ಷಗಳು. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಜೀವನ್. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನಿದು ಈತ ಓರ್ವ ಮಿನಿಸ್ಟರ್ ಅಥವಾ ಶಾಸಕನಾಗಿ ಇಟ್ಕೊಂಡು ಇಂತಹ ಕೃತ್ಯವನ್ನ ಮಾಡೋದು, ಅದು ಕೂಡ ಬ್ಲ್ಯಾಕ್ ಮೇಲ್ ಮಾಡೋದು, ನಿನ್ನ ಮಗನನ್ನು ಕೊಲ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ, ಈ ಪ್ರಕರಣದಲ್ಲಿ ಎಷ್ಟು ಸತ್ಯ ಅಸತ್ಯತೆಗಳಿವೆ ಶ್ರೀಧರ್? ಎಸ್ ಕಾರ್ತಿಕ್, ಏನ್ ಈವರೆಗೂ ತಿಳಿದು ಬಂದಿದೆ ಈ ಪ್ರಕರಣದಲ್ಲಿ ಏನ್ ತಿಳಿದಿದೆ ಅಂದ್ರೆ, ಇವಾಗ ಏನೊಂದು ಸಂತ್ರಸ್ತ ಮಹಿಳೆ ಇದ್ದಾಳೆ. ಈ ಒಂದು ಮಹಿಳೆಗೆ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಈ ಕೆಲಸ ಮಾಡ್ಬೇಕಾದ್ರೆ ಫೇಸ್ಬುಕ್ ನಲ್ಲಿ ಪರಿಚಯ ಆಗಿರುವಂತ ಶಾಸಕ ಜೊತೆಗೆ ಫೇಸ್ಬುಕ್ ನಲ್ಲಿ ಪರಿಚಯ ಆಗಿ ಆಮೇಲೆ ಒಂದು ಕಾಲ್ ಡೀಟೇಲ್ಸ್ ಅನ್ನ ತಗೊಂಡು ಕಾಲ್ ಮಾಡಿ ಮಾತನಾಡಿ ಹಿಂಗೆ ಒಂದು ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇದರಿಂದ ಮುಂದೆ ಏನು ಆಲ್ರೆಡಿ ಮಹಿಳೆಗೆ ಸಂತ್ರಸ್ತ ಮಹಿಳೆಗೆ ಮದ್ವೆ ಆಗಿರುತ್ತೆ. ಆದ್ರೂ ಕೂಡ ಈ ಒಂದು ಶಾಸಕರು ಏನಿರ್ತಾರೆ, ಅಂದ್ರೆ ಏನು ಚಂದ್ರಬಾಬು ನಾಯ್ಡು ಸರ್ಕಾರದಲ್ಲಿ ಏನ್ ಶಾಸಕರಾಗಿರುವಂತಹ ಆರವ್ ಶ್ರೀಧರ್ ಇದ್ದಾರೆ, ಇವರು ಈ ರೀತಿಯಾಗಿ ಒಂದು ಚಾಟ್ಸ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಜೊತೆಗೆ ಬಳಿಕವಾಗಿ ಏನಾಗಿದೆ ಅಂದ್ರೆ, ಅವ್ರ ಗಂಡನ ಜೊತೆಗೆ ಡೈವರ್ಸ್ ಕೊಡ್ಲಿ, ಜೊತೆಗೆ ನನ್ ಜೊತೆ ಬಂದ್ಬಿಡು ಫೋರ್ಸ್ ಮಾಡ್ತಾನೋ ಕೂಡ ಬರ್ತಾರೆ. ಜೊತೆಗೆ ಎಷ್ಟೋ ಕೂಡ ಏನೊಂದು ರೇಪ್ ಕೂಡ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ ಕಾರ್ತಿಕ್ ಈ ಒಂದು ವಿಚಾರದಲ್ಲಿ. ಆ ಒಂದು ಅದಾದ ಬಳಿಕ ಒಂದು ಸರಿ ಪ್ರೆಗ್ನೆಂಟ್ ಕೂಡ ಆಗಿರ್ತಾರೆ ಒಂದು ಸಂತ್ರಸ್ತ ಮಹಿಳೆ. ಬಳಿಕ ಅದನ್ನ ಆ ಒಂದು ಮಹಿಳೆಯನ್ನ ಎದುರಿಸಿ ಅದನ್ನ ಅಬಾರ್ಷನ್ ಕೂಡ ಮಾಡ್ತಿದ್ದಾರಂತೆ ಶಾಸಕರು. ಅದ್ರ ಜೊತೆಗೆ ಅದಾದ ಬಳಿಕ ಏನಾಗಿದೆ, ಈ ಒಂದು ವಿಚಾರದಲ್ಲಿ, ಈ ಒಂದು ಪ್ರಕರಣದಲ್ಲಿ ಆ ಒಂದು ಮಹಿಳೆ ಬೇಸತ್ತು ಬಳಿಕ ಏನೊಂದು ಚಾಟ್ಸ್ ಆಗಿರ್ಬೋದು, ವಿಡಿಯೋ ಕಾಲ್ ಆಗಿರ್ಬೋದು, ಇದನ್ನ ಪೂರ್ಣ ರೆಕಾರ್ಡ್ ಮಾಡಿ ವೈರಲ್ ಮಾಡಿರುವಂತದ್ದು. ಈಗ ಆಂಧ್ರದಲ್ಲಿ ಈ ಒಂದು ಕಾಮಕಾಂಡ ಇದೆ, ಇದೊಂದು ಫುಲ್ ವೈರಲ್ ಆಗಿರುವಂತ ಪ್ರಕರಣವಾಗಿದೆ ಕಾರ್ತಿಕ್. ಈ ಒಂದು ಜೊತೆಗೆ ಈ ಶಾಸಕರೇನಿದ್ದಾರೆ ಆರವ್ ಶ್ರೀಧರ್ ಅವರು ಈ ಕ್ಲೋಸ್ ಆಗಿ ಏನು ಪವನ್ ಕಲ್ಯಾಣ್ ಇದ್ದಾರೆ, ಆಂಧ್ರದ ಡಿ ಸಿ ಎಂ ಆಗಿರುವಂತ ಪವನ್ ಕಲ್ಯಾಣ್, ಇವ್ರು ತುಂಬಾ ಗುರುತಿಸ್ಕೊಂಡಿರ್ತಾರೆ. ಈ ಒಂದು
ಇಂಥ ಶಾಸಕ ಈ ರೀತಿಯಾಗಿ ಮಾಡಿರುವಂತದ್ದು ತುಂಬಾ ಬೆಚ್ಚು ಬೀಳಿಸಿದೆ. ಜೊತೆಗೆ ಅಲ್ಲಿನ ಜನರನ್ನ ಆಕ್ರೋಶಕ್ಕೂ ಕೂಡ ಈಡು ಮಾಡಿದೆ. ಕಾರ್ತಿಕ್, ಥ್ಯಾಂಕ್ ಯು ಜೀವನ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.